ಸರ್ ಫೋಟೋನ ಜಯರಾಮರೇ, ಇದು ಎಷ್ಟು ತಿಂಗಳು ಕರ ಇದು ಅಂದರೆ? ಸರ್ ಒಂದು 5 ತಿಂಗಳಾಗಿರ್ಬೇಕು. 5 ತಿಂಗಳು. ಇದು ಎಲ್ಲಿ ಇಟ್ಕೊಂಬಂದಿದ್ದು? ಇದು ಬಟ್ರಕುಪ್ಪೆ ಪಕ್ಕನೇನಾ? ಬಟ್ರಕುಪ್ಪೆ ಬಿಳ್ಗುಂಬದ ಹತ್ರ. ಓ, ಆ ಕಡೆ ಮಾಗಡಿ ಹತ್ರ. ಹಾಂ ಅಂದರೆ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತಾ? ಟೆಂಪೋ ಚಾರ್ಜ್ ಎಷ್ಟು ಕೊಟ್ರಿ ಅಲ್ಲಿಂದ? ಸರ್ ಆಟೋಗೆ 700 ರೂಪಾಯಿ ಕೊಡಿ. ಅದೆಲ್ಲ ಒಂದು ಸ್ವಲ್ಪ ಮೆಡಿಸಿನ್ ಥರ ಕೊಡಬೇಕು. ಟೈಮ್ ಆಗ್ತದೆ. ಇದು ಒಂದು 5 ನಿಮಿಷ ಅದು ಮಾಡ್ಕೊತೀನಿ ತಾಳಿ. ಅಂದರೆ ಮೇಸಿಲ್ಲ, ಬಡತನ. ಅದ್ರ ಅಮ್ಮ ಕೊಟ್ಬಿಟ್ರು. ಹೌದಾ? ಯಾರು ನಿಮ್ಮ ಮಾವರು ಹೇಳಿದ್ರು ಅಲ್ಲಿ ಬೆಳಗುಂಬದಲ್ಲಿ ಇದ್ದಾರಲ್ಲ, ಅವ್ರು ಹೇಳಿದ್ರ? ಕಡಾಕಣಿದ್ರು. ಇಟ್ಕೊಬಂದು ಎಷ್ಟಕ್ಕೆ? 25,000. 25. ಸಾಕಿದ್ರೆ ಚೆನ್ನಾಗಿ ಬರುತ್ತೆ? ಸಾಕು, ಚೆನ್ನಾಗಾಗುತ್ತೆ. ಹಂಗೆ ಬರುತ್ತಾ? ಅಷ್ಟಪ್ಪಾಗಲ್ಲ, ಚಿಕ್ಕದಾಗಾಯ್ತು. ಒಟ್ಟು ನೀವು 25 ಬಂಡವಾಳ ಹಾಕಿದ್ದಕ್ಕೂ ಏನು ಮೋಸ ಮಾಡಲ್ಲ? ಮೋಸ ಮಾಡಲ್ಲ. ಕತ್ತು ಪಕ್ಕ ಸಾಲಲ್ಲ, ಈ ಜಾಗ ಒಂದು ಎತ್ತಾಗುತ್ತೆ. ಮತ್ತು ಇದು ಹೆಣ್ಗರ ಹಿಂಗೆ ಸ್ವಲ್ಪ ಮಂದ ಅನಿಸ್ತಾ ಇತ್ತು ನನಗೆ. ಈ ಜಾತಿ ಯಾವ ಜಾತಿ? ಇದು ಒಳ್ಳೆ ಜಾತಿ ಅಂತೀರಾ ಹೆಣ್ಗರ? ಅಲ್ಲ, ಇದು ಚೆನ್ನಾಗಿದೆ. ಇದು ನೋಡಿ, ಗಂಧೋಳು ಬೇರೆ ದಪ್ಪ ಆಯ್ತಿದು. ಹಾಲು ಕುಡ್ಬಿಟ್ರೆ ಚೆನ್ನಾಗಿದೆ. ಹಾಲು ಕುಡ್ದಿಲ್ಲ. ಹೆಂಗೂ ಹೆಂಗೆ ಕೊಡಲ್ವಲ್ಲ ನೀವು ಮನೆಗೇನಲ್ಲ ಇದು? ಸಿಲೆ ಆಗದೆ ಅಷ್ಟೇ. ಇದೆಲ್ಲ ಪಕ್ಕ ಎಲ್ಲ ಸಾಲಲ್ಲ. ಇದೆಲ್ಲ ಅದಕ್ಕೆ ಮೂಳೆ ಎಲ್ಲ ಸಾಲಲ್ಲ ಅದಕ್ಕೆ. ವಯಸ್ಸಲ್ಲಿ ಹೌದು, ಮಾಗಡಿಗೆ ಒಳ್ಳೆ ಕರ ಆಗ್ತತೆ. ತಿಂಡಿನ ಹತ್ರ ಏನೇ ಮಾಡಿದ್ರು ಸಹ ಹಾಲು ಕುಡಿಬೇಕು ಸಾಧನ. ಅದೇ ಹಾಲು ಕುಡಿದಿದ್ದು ನಾವು ಏನೇ ತಿಂಡಿ ಹಾಕಿದ್ರು ಬರಲ್ಲ. ಈಗೇನೇನು ಕೇಳಿದ್ರೆ ಕೊಡೋದಿಲ್ವಾ? ಇನ್ನೊಂದು 6 ತಿಂಗಳು ಕೊಡೋಲ್ವಾ? ಬಂದರೆ ಕೊಟ್ಬಿಡ್ತೀವಿ ಕರ. ಕೊಡ್ತೀರಾ? ಅದೇ ನಿಮ್ಗೊಂದು 3,000 5,000 ಎಲ್ಲ ಬಂದರೆ ಕೊಟ್ಬಿಡ್ತೀರಾ? ಇಲ್ಲಿ ಬಿಚ್ಚಿಬಿಟ್ಟು ಒಂದು ರೌಂಡ್ ಹೊಡೀರಿ ಅದನ್ನು. ಇದು ಕರ ಚೆನ್ನಾಗಿ ಹಾಲು ಕುಡಿತಿದೆ ಹೆಣ್ಗರ. ಚೆನ್ನಾಗಿದೆ. ಹಾಲು ಸಾಕಾಗಿಲ್ಲ ಅದಕ್ಕೆ. ಇವಾಗ ಏನು ಹಾಕ್ತಾಯಿದ್ದೀರಾ ಹಾಲು ನೀವು? ಹೆಂಗೆ ಈಗ ಹಸೆ ಮೇವು ಚೆನ್ನಾಗಿ ಮೇಯ್ದ್ರೆ ಈ ಸಂಕ್ರಾಂತಿ ಒಳ್ಳೆ ಕರ ಆಗ್ಬಿಡ್ತದಲ್ಲ. ತಿಂಗಳಿಗೆ ಕರನೇ ಚೇಂಜ್ ಆಗಿರ್ತದೆ, ಬಣ್ಣನೇ ಇದಾಗಿರ್ತದೆ. ಸಾಕಿ. ಇಷ್ಟು ಮಾತಾಡಿದ್ರೆ ಸಾಕು. ಏನೋ ಹೇಟ್ ಮಾಡ್ಕೊಂಡೈತೆ ನೀವು ಕೊಟ್ಟೆ ಬಿಗಿಯಾಗಿ. ಚೆನ್ನಾಗೈತೆ ಕರ, ನೀಟಾಗೈತೆ, ಚೊಕ್ಕದಾಗಿ. ಸಾಕಾಗಿರೋದು. ಈ ಥರ ಕರುಗಳು ಸಿಕ್ಕಿದಾಗ ಬಿಡೋದಿಲ್ಲ ನೀವು? ಅವ್ರು ನಿಮ್ಮ ಮಾವರು ಇಟ್ಕೊಂಡಿದ್ರ ಇದನ್ನ? ಅವರು ಸಾಬಳು ಕೊಟ್ಬಿಡಿದ್ರು ಇದ್ರ ಅಮ್ಮನ. ಹೌದು, ಯಾರು ತಗೊಳತಾಗೆ? ಸಾಬಳು ಕಡೆಯಿಂದ ಸಹಕಾರ ಕೊಟ್ಬಿಡಿದ್ರು. ಅವ್ರದ್ದು ಮಾವರು ಸಾಬಳು ಸಾಕತ್ತೀರ ಅಂತ ಹೇಳಿದ್ರು. ಅವನು ಅಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡಿ ನಾನು ಹಾಕೋದು. ನಿಮಗೆ ಫೋನ್ ಮಾಡೋದಾ? ನಾನು ಅದೇ ಟೈಮ್ ಕರ ಬೇರೆ ಕೊಟ್ಟಿದ್ದೆ. ಇಲ್ಲಿ ಮಾಹಿತಿ ಇರಲಿಲ್ಲ. ಈಗ ನಿಮ್ಮ ಸರೌಂಡಿಂಗಲ್ಲಿ ಒಂದು 10 ಊರಲ್ಲಿ ಒಳ್ಳೊಳ್ಳೆ ಕರುಗಳು ಹುಡ್ತವೆ. ನೀವು ಕೊಡ್ತೀರಾ, ಅವ್ರ ಹತ್ರ ನೀವು ತೊಗೊತಿರ್ತೀರಾ? ಅಲ್ಲ, ವ್ಯಾಪಾರಸ್ಥರು ಜಾಸ್ತಿರಾ ನಿಮ್ಮೂರಲ್ಲಿ? ಯಾರು ಇಲ್ಲ ವ್ಯಾಪಾರ? ಯಾರೂ ಇಲ್ಲ. ಮತ್ತದಲ್ಲಿ ಇದ್ದಾರೆ. ಹೌದಾ? ಅಲ್ಲಿ ಸುಮಾರು ಕರುಗಳು ಹುಡ್ತವೆ ಅನ್ಕೊತೀನಿ. ಅಲ್ಲೇ ಕರ ಹುಟ್ಟಲ್ಲ ನೆರವಾಗಿ. ಅವರು ಇದು ಮಾಡಲ್ಲ. ಕರ ಹುಡ್ತವೆ, ಆ ಥರ ಬಿಡ್ತವೆ. ಅಲ್ಲ, ಹಸುಗಳು ಎಲ್ಲರ ಮನೆಗೂ ಹಸುಗಳು ನಿಮ್ಮೂರ್ಕಿಂತ ಜಾಸ್ತಿ ಇದಾವಲ್ಲ ಅಲ್ಲಿ?